ಈಗ ನಾವು ಎಲ್ಲಿ ನೋಡಿದರೂ ಕೂಡ ಒಂದೇ ವಿಷಯ ಮಾತಾಡೋದಾರು. ಅದು ಯಾವುದಂದ್ರೆ ಟಾಕ್ಸಿಕ್ ಮೂವಿ ಬಗ್ಗೆ. ಅಂದ್ರೆ ಇದು ಒಂದು ಟ್ರೈಲರು ಅಲ್ಲ, ಟೀಸರು ಅಲ್ಲ, ಏನೂ ಅಲ್ಲಿದೆ. ಆದರೂ ಕೂಡ ಇಷ್ಟು ಒಂದು ಜನ ಇದ್ರ ಬಗ್ಗೆ ಇದನ್ನು ಮಾಡತ್ತಾರಲ್ಲ, ಮಾತಾಡತಾರಲ್ಲ, ಎಲ್ಲ ಕಡೆ ಅದೇ ಸುದ್ದಿ ಐತಿ. ಅದರ ಸಂಬಂಧ ಈ ವಿಡಿಯೋದವ ನಾವು ಏನೋ ಇಂಟ್ರೊಡಕ್ಷನ್ ವಿಡಿಯೋನ ಬಿಟ್ರಲ್ಲ, ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾತಾಡೋಣ. ಮೊದಲನೇಗೆ ನಾವು ತಿಳ್ಕೊಳ್ತೇವೆ ಅದು ಏನು ಒಂದು ರಿಲೀಸ್ ಮಾಡಿರಲ್ಲ, ಅದು ಮಾತ್ರ ಔಟ್ ಆಫ್ ಸಿಲೆಬಸ್ ಅಂತ ಹೇಳ್ಬೋದು. ನಮ್ಮ ಇಂಡಿಯನ್ಸ್ ಕಲ್ಚರೋಗಾಗಲಿ, ಆನಂತರ ನಮ್ಮ ಕರ್ನಾಟಕದಾಗಲಿ ಈ ರೀತಿಯಾದ ಮೂವಿಗಳನ್ನು ನಾವು ಯಾವೂ ಕೂಡ ನೋಡಿಲ್ಲ, ಮುಂದೆ ನೋಡ್ತೇವೆ ಅನ್ನೋದು ಗೊತ್ತಿಲ್ಲ. ಬಟ್ ಒಂದು ಬೇರೆ ಲ್ಯಾಂಗ್ವೇಜಿಗೆ ಹೋಗ್ಕಾಸ ಈ ಮಟ್ಟಿಗೆ ಒಂದು ಹವಾ ಕ್ರಿಯೇಟ್ ಮಾಡತ್ತಾರ ಅಂದ್ರೆ ಯಶ್ ಅವ್ರಿಗೆ ನಿಜವಾಗ್ಲೂ ಒಂದು ಹ್ಯಾಟ್ಸ್ ಆಫ್. ಫಸ್ಟ್ನಾಗ ಇದನ್ನು ತಿಳಿಸ್ತಾ ಮುಂದಿರೋ ನಾವೀಗ ನಾವು ನೋಡಿದಂಥ ಸಿನಿಮಾಟೋಗ್ರಾಫಿ ಆಗಲಿ ಎಲ್ಲ ಕೂಡ ಒಂದು ಭಾಳಷ್ಟು ಹೈ ಇರುವಂಥ ಒಂದು ಮೂವಿ ಆಗೋ ಚಾನ್ಸ್ ಕೂಡ ಐತಿ. ಕಾರಣ ಎಲ್ಲ ಕೂಡ ಪರ್ಫೆಕ್ಟ್ ಲೆವೆಲ್ ಒಳಗಿತ್ತು, ಹೈ ಲೆವೆಲ್ ಒಳಗಿತ್ತು. ಆನಂತರ ಬಿ ಜಿ ಎಮ್ ಮಾತ್ರ ಹೇಳ್ತಾನು ಬೆಂಕಿ ಅಂತ ಹೇಳ್ಬೋದು. ನಿಜವಾಗ್ಲೂ ಅವ್ರಿಗೆ ಮಾತ್ರ ಒಂದು ಹ್ಯಾಟ್ಸ್ ಆಫ್ ಅಂತ ಕೊಡಬೇಕಾಗೈತಿ. ಬಿ ಜಿ ಎಮ್ ಪ್ರತಿ ಒಂದು ಸೀನ್ಗೂ ಅಂದ್ರೆ ನಾವು ಏನು ಗನ್ಗಳು ಫೈರ್ ಹಾಕಿರೋದಿಲ್ಲ, ಅಲ್ಲಿ ಯಶ್ ಅವರು ಒಂದು ಕಾಲ್ ಮ್ಯಾಗ ಇದ್ರ ಮ್ಯಾಗ ಇಟ್ಕಾಸ ಇದು ಮಾಡ್ತಾರಲ್ಲ, ಆ ಸಂದರ್ಭದಾಗ ಪ್ರತಿ ಒಂದು ಬುಲೆಟ್ ಸೌಂಡು ಕೂಡ ಅಲ್ಲಿ ನಾವು ಬ್ಯಾಕ್ಗ್ರೌಂಡ್ ಒಳಗೆ ಅಬ್ಸರ್ವ್ ಮಾಡಿದ್ರೆ ಒಂಥರ ಬೇರೆ ಸೌಂಡನ್ನು ಇದಾಕಿತ್ತು. ಅದಕ್ಕೆ ಮಾತ್ರ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಈ ಒಂದು ಬಿ ಜಿ ಎಮ್ಗೆ ಫಿದಾಗೋದಂದ್ರೆ ಪಕ್ಕ ಐತಿ. ಅಂದ್ರೆ ಈ ರೀತಿಯಾದ ಬಿ ಜಿ ಎಮ್, ಈ ರೀತಿಯಾದ ಸಿನಿಮಾಟೋಗ್ರಫಿಯನ್ನು ಇಟ್ಟರೆ ಪಕ್ಕ ಓಡ್ತಾವೆ ಅನ್ನೋದಕ್ಕೆ ಒಂದು ಯಶ್ ಅವರ ಒಂದು ಇಂಟ್ರೊಡಕ್ಷನ್ ಏನು ಒಂದು ಟೀಸರ್ ಅಂತ ಹೇಳ್ಬೋದು. ನಾವು ಇದನ್ನು ರಿಲೀಸ್ ಮಾಡಿರಲ್ಲ, ಇದು ಸಾಕ್ಷಿ ಆಗೈತಿ. ಯಾವುದೂ ಕೂಡ ಇದರ ಸನಿಯಕ್ಕೆ ಕೂಡ ಹೋಗೋಕ್ಕೆ ಸಾಧ್ಯ ಇಲ್ಲ. ಆನಂತರ ದುರಂಧರ, ಆನಂತರ ಬೇರೆ ಮೂವಿ ಅಂತ ಹೇಳ್ತಾರೋ ಯಾವ ಕೂಡ ಈ ಒಂದು ಟಾಕ್ಸಿಕ್ ಮುಂದೆ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಇದು ಮಾತ್ರ ಪಕ್ಕ ಐತಿ. ಕಾರಣ ಏನು, ನಾವು ಒಂದು ಕೇವಲ ಇದು ಒಂದು ಟೀಸರು ಅಲ್ಲ, ಟ್ರೈಲರು ಅಲ್ಲ, ಹಂಗಿದ್ದಂಥ ಸಂದರ್ಭದೊಳಗೆ ಇದು 5 ಮಿಲಿಯನ್ ನಾವು ನೋಡ್ಕ ನೋಡ್ತಾ ಇದ್ದಂಗೆ ಸ್ಕ್ರೋಲ್ ಮಾಡೋಕೆ 10 ಲಕ್ಷ ಜಂಪ್ ಆಗಾಯಿತು. ಅಂದ್ರೆ ಎಷ್ಟು ಮಟ್ಟಿಗೆ ಹೈಪ್ ಐತೆ ಅಂತೇಳಿ ನೀವೇ ಯೋಚನೆ ಮಾಡಿರಿ. ಇಷ್ಟು ಮಟ್ಟಿಗೆ ಹೈಪ್ ಇರುವಂಥ ಮೂವಿನ ಇದುವರೆಗೂ ಯಾವುದೂ ನೋಡಿಲ್ಲ. ಒಬ್ವಿಯಸ್ಲಿ ಅಷ್ಟು ಮಟ್ಟಿಗೆ ಟಾಕ್ಸಿಕ್ದ ಹೈಪ್ ಐತಿ. ಆನಂತರ ಇದ್ರೊಳಗೆ ಏನು ತೋರಿಸಿರಲ್ಲ, ಆಲ್ಮೋಸ್ಟ್ ಎಲ್ಲ ಸೀನ್ಗಳನ್ನು ನೋಡ್ರಿ ನಾವು ಅದ್ರೊಳಗೆ ಒಂದು 18+ ಮೂವಿ ಆಗೋದಂತ್ರಿ ಪಕ್ಕ ಐತಿ. ಕಾರಣ ಆ ಸೀನ್ಗಳು ಎಲ್ಲ ಕೂಡ ಒಂದು ಬೇರೆ ಒಂದು ಇದ್ರೋಗಿದ್ದು. ಅಂದ್ರೆ ನಾವು ಬಾಂಬನ್ನು ಈ ರೀತಿಯಾಗೂ ಕೂಡ ಹಾರಿಸ್ತಾರೋ ಅನ್ನೋದನ್ನು ಟಾಕ್ಸಿಕ್ಲಿ ನಾವು ನೋಡಬೇಕು. ಅಂದ್ರೆ ಗಾಡಿ ನಾವು ಮೂಮೆಂಟ್ ನೋಡ್ಬೋದು. ಆನಂತರ ಅಲ್ಲಿ ಒಳಗಾಗುವಂಥ ಸಿನೋಮಿನೋಗಳನ್ನು ನೋಡ್ರೆ ಈ ರೀತಿಯಾಗೂ ಒಂದು ಪ್ಲ್ಯಾನನ್ನು ಹಾಕಸ ಹಿಂಗೆ ತೆಗೆದಾರಲ್ಲ ಮೂವಿ, ಬೆಂಕಿ ಲೆವೆಲ್ ಒಳಗಂತ ಅನಿಸ್ತು ನನಗೆ. ಒಂದು ಏನು ಒಂದು ಪರ್ಟಿಕ್ಯುಲರ್ ವಿಡಿಯೋ ಇತ್ತಲ್ಲ, ನಾ ಆಲ್ಮೋಸ್ಟ್ ಆಲ್ ಗೆಸ್ ಮಾಡೋ ಪ್ರಕಾರ ಈ ಸೀನ್ ಇರ್ತೈತ್ಲೂ ಗೊತ್ತಿಲ್ಲ ಒಂದು ಮೂವಿ ಒಳಗೆ. ಬಟ್ ಇದು ಪ್ರಮೋಷನ್ ವಿಡಿಯೋನೂ ಆಗಿರ್ಬೋದು. ನೋಡೋಣ ಹೆಂಗೆ ಇರ್ತೈತೆ ಅಂತೇಳಿ ಮೂವಿ. ಇನ್ನು 5 ಜನ ಸ್ಟಾರ್ ನಟಿಯರನ್ನು ಇಟ್ಕೊಂಡು ಮೂವಿಯನ್ನು ತೆಗಿಯಾಕೆ ನಿಂತಾರು. ಅದರೊಳಗೂ ಈ ಒಂದು ಮೂವಿ ಒಳಗೆ ರುಕ್ಮಿಣಿ ವಸಂತ ಅವ್ರದಾರು. ಅವರನ್ನು ಯಾವ ರೀತಿಯಾಗಿ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳೋದನ್ನು ಹೆಂಗೆ ಅವರು ಈ ಒಂದು ಮೂವಿ ಒಳಗೆ ಅಭಿನಯಿಸ್ತಾರಂತೇಳಿ, ಯಾವ ಕ್ಯಾರೆಕ್ಟರ್ ಇರ್ತೈತೆ ಅಂತೇಳಿ ಒಂದು ಟ್ರೈಲರ್ ಬಂದ ಮ್ಯಾಗ ಗುರುದಾಗೈತೆ ಅವ್ರು ಹೆಂಗೆ ಯಾರ್ಯಾರು ಹೆಂಗೆ ಇರ್ತಾರೆ ಅಂತೇಳಿ. ಬಟ್ ಇದೊಂದು ಇಂಟ್ರೊಡಕ್ಷನ್ ಒಂದು ಇದಾಗಿದ್ದ ಕಾರಣಕ್ಕೆ ಇಷ್ಟ ಇರ್ತೈತಿ, ಭಾಳ ಏನು ಇರೋದು ಇದ್ರೊಳಗೆ. ಆನಂತರ ರಾಯ ಅನ್ನೋದ ಒಂದು ಯಶ್ ಅವರ ನೇಮ್ ಅಂತೇಳಿ ನಮ್ಗೆ ತಿಳಿಸ್ಕೊಡ್ತು. ಅಂದ್ರೆ ಒಬ್ಬನನ್ನು ಹೆಂಗೆ ಅದಾನು ಅನ್ನೋದು ತೋರ್ಸಾಕ ಈ ರೀತಿಯಾದ ವಿಡಿಯೋನ ರಿಲೀಸ್ ಮಾಡ್ತಾರಂದ್ರೆ ನೀವೇ ಯೋಚನೆ ಮಾಡಿರಿ ಹೆಂಗೈತೆ ಅಂತೇಳಿ. ಸಿನಿಮಾಟೋಗ್ರಫಿ ಬೆಂಕಿ ಲೆವೆಲ್ ಒಳಗೆ, ಆನಂತರ ಸೀನ್ಗಳಂತ್ರಿ ಬೆಂಕಿ, ಅವು ಕೂಡ ಏನೂ ಹೇಳೋದಲ್ಲ. ಆನಂತರ ಒಳಗೆ ಹೋದಂಥ ಒಂದು ಸಂದರ್ಭದಾಗ ಅವ್ರು ಯಾವ ರೀತಿಯಾಗಿ ಫೈಟಿಂಗ್ ಮಾಡ್ದಾರೋ, ಫೈಟಿಂಗ್ ಸೀನ್ಗಳನ್ನು ಕೂಡ ನಾವು ನೋಡ್ರೆ ಭಾಳಷ್ಟು ಏನು ಫೈಟಿಂಗ್ ಸೀನ್ ತೋರಿಸೋದಿಲ್ಲ. ಬಟ್ ಲಾಸ್ಟಕ್ಕೆ ಅವು ಏನು ಎರಡ ಫೈಟಿಂಗ್ ಸೀನ್ಗಳನ್ನ ಚೆಂದಾಗಿ ತೋರಿಸಿರೂ ಕೂಡ ಅಲ್ಟಿಮೇಟ್ ಲೆವೆಲ್ ಅದು ಕೂಡ ಕೈಗಳನ್ನು ಕತ್ತರಿಸೋದು. ಆನಂತರ ಇತ್ತ ಬ್ರುಟ್ಯಾಲಿಟಿನೂ ಹೈ ಐತಿ, ಇತ್ತ ಎಲ್ಲ 18+ ಮೂವಿ ಕೂಡ ಹೈ ಐತಿ. ಈ ರೀತಿಯಾಗಿ ಎಲ್ಲ ಕೂಡ ಹೈ ಇರೋ ಕಾರಣಕ್ಕೆ ಮೂವಿ ಹೈ ಆಗೋದಲ್ಲ, ಭಾಳಷ್ಟು ಹೈ ರೀಚನ್ನು ಪಡ್ಕೊಳ್ಳೋ ಚಾನ್ಸ ಭಾಳ ಐತಿ. ಆನಂತರ ಇದರ ಸನ್ಯಾಕಂತ ದುರಂಧರ ಪರಂದ್ರೆ ಯಾವ ನೋಡಿದಿಲ್ಲ. ಇದು ಬಂತಂದ್ರೆ ಪಕ್ಕ ಇದ್ರದ ಹವಾ ಇರ್ತೈತಿ. ಅದನ್ನು ಬಿಟ್ಟರೆ ಬೇರೆ ಯಾವ ಮೂವಿಗಳು ಕೂಡ ಇದರ ಸನಿಯಕ್ಕೆ ಕೂಡ ಹೋಗೋದಿಲ್ಲ. ಅದು ಮಾತ್ರ 100% ಸತ್ಯ. ಆನಂತರ ಈಗ ನಾವು ರಾಜಾ ಸಾಬ ಕೂಡ ಈಗ ರಿಲೀಸ್ ಮಾಡಿರೋರು ಕೂಡ. ಆನಂತರ ಜನನಾಯಕ ಮುಂದೆ ಹೋಗೋದೈತಿ. ನೋಡೋಣ ಯಾವಾಗ ಯಾವ್ಯಾವ ರಿಲೀಸ್ ಆದರೂ ಕೂಡ ಈ ಒಂದು ಬ್ರೇಕ್ ಅಂತ್ರಿ ಮಾಡೋಕ್ಕಾಗಲ್ಲ. ಯಶ್ ಅವರ ಈ ಒಂದು ಟಾಕ್ಸಿಕ್ ಇದನ್ನ ಕೇವಲ ಇಂಟ್ರೊಡಕ್ಷನ್ ವಿಡಿಯೋನ ಈ ಥರ ಇತ್ತಂದ್ರೆ ಇನ್ನು ಟ್ರೈಲರ್ ಹೆಂಗಿದೆ ಅಂತೇಳಿ ನಾನು ಯೋಚನೆ ಮಾಡಕತ್ತೀನಿ. ಬೆಂಕಿ ಲೆವೆಲ್ ಇರೋ ಚಾನ್ಸ್ ಐತಿ. ಈಗ ಎಲ್ಲರೂ ನಾವು ಆಲ್ಮೋಸ್ಟ್ ಎಲ್ಲ ಕಡೆ ಕೇರು ಕೂಡ ಯಶ್ ಅವ್ರದ್ದು ಒಂದು ಮೂವಿ ಒಂದು ಇದನ್ನು ಬಿಟ್ಟಾರಲ್ಲ, ಟ್ರೈಲರ್ ಅಂತಾರೋ ಟೀಸರ್ ಅಂತಾರೋ ಆಲ್ಮೋಸ್ಟ್ ಗೊತ್ತಿಲ್ಲವ್ರ.
ಹಂಗೆ ಅಂದಂಥ ಸಂದರ್ಭದೊಳಗೆ ಎಲ್ಲ ಕಡೆ ಅದ ಇದ್ದಂಥ ಸಂದರ್ಭದೊಳಗೆ ನಾವು ನೋಡ್ಬೇಕಾಗೈತಿ ಎಷ್ಟು ಹವಾ ಮಾಡಾಯ್ತು ಅನ್ನೋದ. ಒಂದು ಇದಾಗಿತ್ತು ನಮ್ಮ ಯಶ್ ಅವ್ರದ್ದು ಕಂಪ್ಲೀಟ್ ಏನಿತ್ತಲ್ಲ ಅದ ಕಂಪ್ಲೀಟಾಗಿ ಒಂದೊಂದು ಇದನ್ನು. ಮತ್ತು ಇನ್ನೊಂದೇನ ಅಜ್ಜ ಬಂದು ಇಳಿದಾನ ಒಂದು ಇದ್ರ ಸೀನ್ ಒಳಗೆ, ನಾ ನಿಜವಾಗ್ಲೂ ಯಶನ್ನ ಮಾಡಿಬಿಟ್ಟಿನ ಅವಾಗ ಅವ್ರನ್ನ ಫಸ್ಟ್ನೇಕ. ಅದು ಮಾತ್ರ ಮೈಂಡ್ ಬ್ಲೋಯಿಂಗ್ ಅಂತ ಹೇಳ್ಬೋದು, ಮೈಂಡ್ ಬ್ಲೋಯಿಂಗ್ ಸೀನ. ಅದು ಕೂಡ ಭಾಳಷ್ಟು ಲೈಕ್ ಆಯ್ತು. ಇದಾಗಿತ್ತ ನಮ್ಮ ಯಶ್ ಅವರ ಟಾಕ್ಸಿಕ್ ಮೂವಿದು ಒಂದು ಇಂಟ್ರೊಡಕ್ಷನ್ ಫುಲ್ ರಿವ್ಯೂ. ಇದೇ ಥರ ನೀವು ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ.